ವೆಲ್ಕಮ್ ಟು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಬಗ್ಗೆ ನಾನು ನಿಮಗೆ ಬಹಳಷ್ಟು ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದೆ. ಆ್ಯಂಡ್ ಇದು ಮತ್ತೊಂದು ಅಪ್ಡೇಟ್ ಆಗಿರುತ್ತೆ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಮರು ಹಂಚಿಕೆ ಆಗಿದೆ. ನೋಟಿಫಿಕೇಶನ್ ಮಾಡಲಿಕ್ಕೋಸ್ಕರ ಅವ್ರು ಏನು ಮಾಡ್ತಿದ್ದಾರೆ, ಹುದ್ದೆಗಳನ್ನ ಮರು ಹಂಚಿಕೆ ಮಾಡಲಿಕ್ಕೆ ಲಾಸ್ಟ್ ಟೈಮು ಆಲ್ರೆಡಿ ಆದೇಶನ ಕೊಟ್ಟಿದ್ರು. ಆ್ಯಂಡ್ ಇದು ಆಗಿದೆ ಅನ್ನುವಂಥ ಆದೇಶ ಆಗಿರುತ್ತೆ. ಸೊ ಅದನ್ನು ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಮರು ಹಂಚಿಕೆ ಮಾಡಿದ್ದಾರೆ ಅನ್ನೋದನ್ನ ನಾನು ತಿಳಿಸ್ತೀನಿ. ಆ್ಯಂಡ್ ಇದು ಅಥೆಂಟಿಕ್ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ನೋಟಿಫಿಕೇಶನ್ ಮಾಡಲಿಕ್ಕೆ ಅವರು ತಮ್ಮ ಪ್ರಯತ್ನನ ಮಾಡ್ತಿದ್ದಾರೆ. ಎಲ್ಲನೂ ಪ್ರೋಸೆಸ್ ಒಂದಾದ್ಮೇಲೆ ಒಂದು ಮುಗಿಸ್ಕೊಳ್ತಾ ಬರ್ತಿದ್ದಾರೆ. ನೀವು ಕೂಡ ಜಾಸ್ತಿ ನೋಟಿಫಿಕೇಶನ್ವರೆಗೂ ವೆಯ್ಟ್ ಮಾಡ್ದಲೆ ನಿಮ್ಮ ಪ್ರಿಪ್ರೇಷನ್ ಶುರು ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ನೋಡಿ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಏನು ಹೇಳ್ತಿದ್ದಾರೆ, 1650 ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ 4114 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟ ಘಟಕಗಳಿಂದ ವರ್ಗೀಕರಣವನ್ನು ಪಡೆದು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಕ್ರಮ ಕೈಗೊಳ್ಳುವಂತೆ ಕೋರಲಾಗಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಅವರು ಆ ಕೆಲಸನ ಮಾಡಿದ್ದಾರೆ ಅಂತ ಅಂದ್ರೆ ಮರು ಹಂಚಿಕೆ ಮಾಡಿದ್ದಾರೆ. ಸೊ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟು ಆಗಿದೆ ಅನ್ನೋದನ್ನ ನೋಡೋಣ. ಇದು ನಿಮ್ಗೆ ಕಾಣಿಸ್ತಿದೆ ಅಂದ್ಕೊಳ್ತೇನೆ. ಇದು CPC ಅಂತ ಅಂದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ದು. ಸೊ ನೋಡಿ, ಇಲ್ಲಿ ಘಟಕದ ಹೆಸರು ಕೊಟ್ಟಿದ್ದಾರೆ NKK, ನಾನ್ ಕಲ್ಯಾಣ ಕರ್ನಾಟಕ, ಕಲ್ಯಾಣ ಕರ್ನಾಟಕ. ಇದು ಕ್ರೀಡೆಗೆ ಮತ್ತೆ ಒಟ್ಟು ಮರು ಹಂಚಿಕೆ ಮಾಡಲಾಗಿರೋ ಹುದ್ದೆಗಳನ್ನ ನೋಡಿ ಹಾಗೆ ಎಷ್ಟಿದೆ ಅಂತ. ಓಕೆನಾ? ಸೊ ಇದಿರ್ಬೋದು. ನಿಮ್ಮ ಜಿಲ್ಲೆಗಳಿಗೆ ಎಷ್ಟೆಷ್ಟು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿದೆ ಅನ್ನೋದನ್ನ ನೀವು ನೋಡ್ಕೊಳ್ಬೋದು. ಅಂಡ್ ಅದ್ರ ಜೊತೆಗೆ ನೋಡಿ, ಒಟ್ಟಾರೆಯಾಗಿ 4114 ಈ ಹುದ್ದೆಗಳ ಸಂಖ್ಯೆ ನಿಮ್ಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತಿದ್ದೀನಿ. ಸೊ ದಯವಿಟ್ಟು ನೋಟಿಫಿಕೇಶನ್ ಆಗೋವರೆಗೂ ವೆಯ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಅವಕಾಶ ಒಂದೇ ಸತಿ ಬರೋದು, ಅದನ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ನೋಟಿಫಿಕೇಶನ್ ಇನ್ನೂ ಆಗಿಲ್ಲ, ಬಟ್ ಆಗುತ್ತೆ ಅಂತ ಆಲ್ರೆಡಿ ಬಜೆಟ್ ಅಲ್ಲಿ ಹೇಳಿದ್ದಾರೆ. ಸೊ ಮಾಡೇ ಮಾಡ್ತಾರೆ, ಯಾಕಂದ್ರೆ ಅದಕ್ಕಿಂತ ಒಂದಷ್ಟು ಹೋರಾಟಗಳು ನಡೆದಿತ್ತು. ಸೊ ನೋಟಿಫಿಕೇಶನ್ ಆಗತ್ತೆ, ಅವಕಾಶ ಬಂದಾಗ ದಯವಿಟ್ಟು ಕಣ್ಮುಚ್ಚಿ ಕುತ್ಕೊಳ್ಬೇಡಿ. ಇವಾಗಲೇ ಪ್ರಿಪ್ರೇಷನ್ ಶುರು ಮಾಡಿದ್ರೆ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಖಂಡಿತ ಬರುತ್ತೆ. ಓಕೆನಾ? ಸೊ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ NCG ಸಂಸ್ಥೆ ವತಿಯಿಂದ ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಪರ್ಟಿಕ್ಯುಲರ್ ಆಗಿ ಕ್ಲಾಸಸ್ಗಳು ನಡೀತಿದೆ. ಅದರಲ್ಲಿ ನಿಮ್ಗೆ ಆಫ್ಲೈನ್, ಆನ್ಲೈನ್, ರೆಕಾರ್ಡೆಡ್ 3 ಫಾರ್ಮೆಟ್ ಅಲ್ಲಿ ಇರುತ್ತೆ. ವಿತ್ ಟೆಸ್ಟ್ ಸೀರೀಸ್ ಕೂಡ ಸಿಗ್ತಿದೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಕಾಂಟ್ಯಾಕ್ಟ್ ದ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತಾ, ಇದು ನಿಮಗೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿದೆ. APC ಬಂತು ಅಂದ್ರೆ ಈ ತರ ಇದೆ, ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್. ನೋಡಿ, ಅದರಲ್ಲೂ ಪ್ರಸ್ತುತ ಹಂಚಿಕೆ ಮಾಡಲಾಗಿರುವ ಹುದ್ದೆಗಳು ಮತ್ತೆ ಮರು ಹಂಚಿಕೆ ಮಾಡಲಾಗಿರುವ ಹುದ್ದೆಗಳು. ಓಕೆನಾ? ಸೊ ಘಟಕವಾರು ಕೊಟ್ಟಿರೋದು, ಇದು ಹೆಸರುಗಳಿದೆ ಇಲ್ಲಿ ನೀವು ನೋಡ್ಕೊಳ್ಬಹುದು. ಅಂಡ್ ಅದ್ರ ಜೊತೆಗೆ ಇದ್ರ ನೆಕ್ಸ್ಟ್ ಪೇಜ್ ಇಲ್ಲಿ ಕಂಟಿನ್ಯೂ ಆಗಿದೆ. ಟೋಟಲ್ ಆಗಿದೆ ಎಷ್ಟು, 1650 ಹುದ್ದೆಗಳು. ಸೊ ದಯವಿಟ್ಟು ಕೈ ಕಟ್ಕೊಂಡು ಕುತ್ಕೊಳ್ಬೇಡಿ, ಪ್ರಿಪ್ರೇಷನ್ ಶುರು ಮಾಡಿ. ಲಾಸ್ಟ್ ವಿಡಿಯೋ ಹಾಕಿರೋದಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಅಂಡ್ ಮ್ಯಾಕ್ಸಿಮಮ್ ನಾವು ಕೂಡ ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತಿದೀವಿ. ಸೊ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರೆ ಅದಕ್ಕೆ ನಾವು ಖಂಡಿತ ರಿಪ್ಲೈ ಮಾಡ್ತೀವಿ ಅಂತ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದ್ರು ಡೌಟ್ಸ್ಗಳಿತ್ತು ಅಂದ್ರೆ ಖಂಡಿತ ಇನ್ಸ್ಟಿಟ್ಯೂಷನ್ ಕಾಲ್ ಮಾಡಿ ಅಂತ ಹೇಳ್ತಾ, ಮತ್ತೆ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಿಮ್ಗೆ ಏನಾದ್ರು ಅಪ್ಡೇಟ್ಸ್ಗಳು ಬೇಕು ಅಥವಾ ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ ಅಂತ ಹೇಳ್ತಾ, ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.